ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ WPL 2026 ಆ್ಯಕ್ಷನ್ಗೆ ರಿಟೆನ್ಷನ್ ಲಿಸ್ಟ್ ಬಂದಿದೆ. ಯಾವ್ಯಾವ ಟೀಮು ಎಷ್ಟೆಷ್ಟು ಜನ ಇಟ್ಟವ್ರೆ, ಎಷ್ಟೆಷ್ಟು ಕೋಟಿ ಪರ್ಸಲ್ಲಿ ಇಟ್ಕೊಂಡು ಮೆಗಾ ಆಕ್ಷನ್ಗೆ ಹೋಗ್ತಾರೆ, ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಥಿಂಗ್ ಅಂತಂದರೆ ಆರ್ ಸಿ ಬಿ 4 ಜನನ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇದ್ರು ಯಾರ್ಯಾರು ಅಂತಂದರೆ ಸ್ಮಿತಿ ಮಂದಣ್ಣ 3.5 ಕೋಟಿಗೆ ತೊಗೊಂಡಿದ್ದಾರೆ. ರಿಚಾ ಘೋಷ್ 2.75 ತೊಗೊಂಡಿದ್ದಾರೆ. ಪೆರಿ 2 crore ಮತ್ತು ಶ್ರೇಯಾಂಕ ಪಟೇಲು 60 lakhs. ಶ್ರೇಯಾಂಕ ಪಟೇಲ್ನ ಏನಕ್ಕೆ ತೊಗೊಂಡವ್ರೆ ಅಂತ ನಿಮ್ಮ ಕ್ವಶನ್ ಕೇಳಿದ್ರೆ, ನಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಶ್ರೇಯಾಂಕ ಪಟೇಲು. ಹೋದ ವರ್ಷ ಆಡಲಿಲ್ಲ ಅಂದರೂ ಅವ್ರ ಮೇಲೆ ನಂಬಿಕೆ ಇಟ್ಟು ಟೆನ್ಷನ್ ಮಾಡಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಸ್ಮಿತಿ ಮಂದಣ್ಣ, ರಿಚಾ ಘೋಷು, ಪೆರಿ 3 ಜನನೂ ವರ್ಲ್ಡ್ ಕಪ್ ಆಡಿರೋರು. ಈಗ ಸದ್ಯಕ್ಕೆ ವರ್ಲ್ಡ್ ಕಪ್ ಆಡ್ಕೊಂಡ್ಬಂದಿರೋರು. ಸ್ಮಿತಿ ಮಂದಣ್ಣಿಗೆ 3.5 ಕೋಟಿ ಕೊಟ್ಟವ್ರೆ. ರಿಚಾ ಘೋಷ್ಗೆ 2.7 crore. ಎಲೆಸ್ ಪೆರಿ 2 crore. ಶ್ರೇಯಾಂಕ ಪಟೇಲ್ 60 lakhs. ಆ್ಯಕ್ಚುಲಿ 3 ಜನಕ್ಕೂ ಕೋಟಿಗಟ್ಟಲೆ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ಅವ್ರು ರೀಸೆಂಟಾಗಿ ವರ್ಲ್ಡ್ ಕಪ್ ಆಡ್ಕೊಂಬಂದಿದ್ದಾರೆ ಗುರು. ಒಳ್ಳೆ ಪರ್ಫಾರ್ಮೆನ್ಸ್ ಆಡಿದ್ದಾರೆ. ಅದರಲ್ಲಿ ಇಬ್ಬರು ಅಂತೂ ನಾವು ವರ್ಲ್ಡ್ ಕಪ್ನ ಕೈಯಲ್ಲಿ ಹಿಡಿದಿರೋರು. ಸೊ ರಿಟೆನ್ಷನ್ ಮಾಡ್ಕೊಂಡೆ. ನನಗೆ ಈ ರಿಟೆನ್ಷನಲ್ಲಿ ಆರ್ ಸಿ ಬಿ ಮಾಡಿರೋದ್ರಲ್ಲಿ ಯಾವುದೇ ಥರ ನನಗೇನು ತಪ್ಪು ಅನ್ನಿಸ್ತಾ ಇಲ್ಲ. ಸೊ ಇನ್ನು ಪರ್ಚೇಸಿಂಗ್ ರಿಮೈನಿಂಗ್ ಇರೋದು ಅಂತಂದರೆ ನಮ್ಮ ಹತ್ರ 6.15 ಕೋಟಿ ಬೇಜಾನಾಯ್ತು. ಇದು ಆ್ಯಕ್ಚುಲಿ ಮೆಗಾ ಆಕ್ಷನ್ ಆಗಿರೋದ್ರಿಂದ ಬಿಟ್ಟು ತಗೊಳ್ಳೋಣ. RTM ಅಂತ ಹೋದರೆ ಇನ್ನೂ ಒಂದು RTM ಇದೆ ನಮ್ಮ ಹತ್ರ. ನೆಕ್ಸ್ಟು ಅಂತಂತಂದರೆ ಮುಂಬೈ ಇಂಡಿಯನ್ಸು 5 ಜನನೂ ರಿಟೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಬಂತು ಅಂದರೆ ಬಂಟ್ 3.5 crore. ಅದಾದಮೇಲೆ ಹರ್ಮನ್ ಪ್ರೀತ್ ಕೌರ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಅವರು ಎಷ್ಟು ಅಂತಂದರೆ 2.5 crore ತೊಗೊಂಡಿದ್ದಾರೆ. ಅದಾದಮೇಲೆ LS ಮ್ಯಾಥ್ಯೂಸ್ ವೆಸ್ಟ್ ಇಂಡಿಯನ್ ಪ್ಲೇಯರ್ ಅವರು 1.75 crore, ಒಳ್ಳೆ ಆಲ್ರೌಂಡರು. ಸೊ ನೋಡಿದ್ರಲ್ಲ ಹೋದ್ಸಲಿ. ಅದಾದಮೇಲೆ ಅಮನ್ಜೋತ್ ಕೌರ್ ಏನಕ್ಕಪ್ಪ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ವರ್ಲ್ಡ್ ಕಪ್ ಆಡಿದ್ದಾರೆ. ಅದರಿಂದನೇ ಅವ್ರ ಕೆಪಾಸಿಟಿ ಗೊತ್ತು, ಅದಕ್ಕೆ 1 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಅದಾದಮೇಲೆ ಜಿ ಕಮಲಿನಿ ಅವರು 50 ಲಕ್ಷ ವಿಕೆಟ್ ಕೀಪರು ತಗೋಬೋದು. ಅವರು ಆಟ ಆಡಿದ್ದಾರೆ, ಸೊ ತಗೊಂಡಿದ್ದಾರೆ. ನೆಕ್ಸ್ಟು ಅಂತ ಬಂತು ಅಂದರೆ ಡೆಲ್ಲಿ ಅಂತಂದರೆ ಜೆಮಿಮಾ ಗೊತ್ತಲ್ಲ ನಿಮಗೆ. ಜೆಮಿಮಾ ಸೆಂಚುರಿಯನ್ ವರ್ಲ್ಡ್ ಕಪ್ಪು 2.2 crore ತೊಗೊಂಡಿದ್ದಾರೆ. ಶಿಫಾಲಿ ವರ್ಮಾ ಫೈನಲ್ ಮ್ಯಾಚ್ ಹೀರೋಯಿನ್ 2.2 crore ತೊಗೊಂಡಿದ್ದಾರೆ. ಅನಾಬೆಲ್ ಸದರ್ಲ್ಯಾಂಡ್ 2.2, ಒಳ್ಳೆ ಬಾಲರ್ ಅವರು. ಅದಾದಮೇಲೆ ಖಾರ್ ಗೊತ್ತಲ್ಲ, ಸೌತ್ ಆಫ್ರಿಕಾ ಫಾಸ್ಟ್ ಬಾಲರು, ಅವ್ರನ್ನೂ ತೊಗೊಂಡಿದ್ದಾರೆ 2.2ಗೆ, ಒಳ್ಳೆ ಬೌಲರು. ನಿಕ್ಕಿ ಪ್ರಸಾದ್ 50 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಅನ್ಕ್ಯಾಪ್ಡ್ ಪ್ಲೇಯರ್, ಅಂಡರ್ 19 ಪ್ಲೇಯರು, ಒಳ್ಳೆ ಚೂಸಿಂಗ್ ಚೆನ್ನಾಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಅಂತ ಬಂದರೆ ನಿಮಗೆ ಜಿಲಿ ಗುಜರಾತ್ ಜೈಂಟ್ಸಲ್ಲಿ ಇಬ್ಬರನ್ನೇ ಇಟ್ಕೊಂಡಿರೋದ್ಕೊಂಡ್ರಿ, ಬೆತ್ಮನಿ ಆ್ಯಂಡ್ ಗಾರ್ಡ್ನರು. ಬೆತ್ಮನಿ ಕ್ಯಾಪ್ಟನ್ಸಿಗೆ ಸೂಪರು, ಗಾರ್ಡ್ನರು ಆಲ್ರೌಂಡರು ಗೊತ್ತಲ್ಲ, ಹೊಡಿ ಆಟಗಾರರು. ಇಬ್ಬರನ್ನ ಇಟ್ಕೊಂಡಿದ್ದಾರೆ. 3 RTM ಕಾರ್ಡ್ ಇದೆ. ಸೊ ನಡೆಯುತ್ತೆ ಅವ್ರದ್ದೇನು. ಇನ್ನು ಇವ್ರದ್ದು ಅಂತಂದರೆ ಡೆಲ್ಲಿದು ಅಂತ ಬಂತು ಅಂದರೆ 5.7 ಕೋಟಿ ಪರ್ಸಲ್ಲಿ ಇಟ್ಕೊಂಡು ಆ್ಯಕ್ಷನ್ಗೆ ಹೋಗ್ತಾ ಇದ್ದಾರೆ. ಜಿ ಅಂತಂದರೆ ಫುಲ್ಲು ಜನ ಬಿಟ್ಟಿರೋದ್ರಿಂದ ಜಿ ಹತ್ರ ಇನ್ನೂ 9 ಕೋಟಿ ಇದೆ ಅವರು. ಅಂದರೆ 3 RTM ಬಳಸ್ತಾರೆ, 3 RTM ತೊಗೊತಾರೆ. ಅದಾದಮೇಲೆ ಅಂತ ಬಂದರೆ UP ವಾರಿಯರ್ ಅನ್ಕ್ಯಾಪ್ಡ್ ಪ್ಲೇಯರ್ ಒಬ್ಬರನ್ನ ಇಟ್ಟಿದ್ದಾರೆ. ಸೂಪರ್ ಶ್ವೇತಾ ಅನ್ಕ್ಯಾಪ್ಡ್ ಪ್ಲೇಯರು, ಬ್ಯಾಟರ್. ಆ್ಯಕ್ಚುಲಿ ಶಿ ಈಸ್ ಬ್ಯಾಟರ್, ಚೆನ್ನಾಗಿ ಆಡ್ತಾರೆ. ಅಂಡರ್ 19 ಪ್ಲೇಯರು 50 ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ. ಪರ್ಸ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. 14.5 ಕೋಟಿ 4 RTM ಇಟ್ಕೊತೀವಿ. ಇವ್ರದ್ರಲ್ಲಿ ದೀಪ್ತಿ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚು ಸೀರೀಸ್ ಎಲ್ಲ ತಗೊಂಡಿದ್ದು ವರ್ಲ್ಡ್ ಕಪ್ಪಲ್ಲಿ ಅವ್ರನ್ನೇ ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್, RTM ಯೂಸ್ ಮಾಡ್ತಾರೆ ಅಂದರೆ ಏನಕ್ಕೆ ಈಗ ಏನಾಗ್ಬಿಡುತ್ತೆ ಅಂತಂದರೆ ವರ್ಲ್ಡ್ ಕಪ್ ಗೆದ್ದಿರ್ತಾರೆ, ಕಡಿಮೆ ಅಂತೂ ಕೊಡೋಕ್ಕಾಗಲ್ಲ. ಸೊ ಪ್ಲೇಯರ್ ಮೇಲೆ ಡಿಪೆಂಡು. ಪ್ಲೇಯರು ಈಗ ಜಾಸ್ತಿ ಇನ್ನೊಂದು ಇಷ್ಟು ಕೊಡಿ ಅಂತ ಕೇಳಿದ್ರೆ ಸೊ ಬಿಟ್ಟು ತಗೊಳ್ಳೋಣ RTM ಹಾಕ್ಬೇಕು ಅನ್ನೋ ಪ್ಲ್ಯಾನಿಂಗ್ ಇರುತ್ತೆ. RTM
ಅದಕ್ಕೆ ಅಂತಲೇ ಯು ಪಿ ವಾರಿಯರ್ಸ್ ಆಗಲಿ ಜಿ ಜಿ ಆಗಲಿ ಇವರೆಲ್ಲ ಹಂಗೆ ಮಾಡಿದ್ರು. ಡೆಲ್ಲಿಲಿ ಫುಲ್ ಸ್ಕ್ವಾಡ್ ತೊಗೊಂಡಿದ್ದಾರೆ, ಮುಂಬೈಲಿ ಫುಲ್ ತೊಗೊಂಡ್ಬಿಟ್ಟಿದ್ದಾರೆ 5 ಜನನ, ಆರ್ ಸಿ ಬಿ 4 ಜನ ತೊಗೊಂಡಿದ್ದಾರೆ. ಮತ್ತು ಇದರಲ್ಲಿ ಇವರಿಬ್ಬರು ಕಡಿಮೆ ಆರ್ ಟಿ ಎಮ್ ಹಾಕ್ಕೊಂತಾರೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಯಂಗ್ ಪ್ಲೇಯರ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ. ಮೆಗಾ ಆಕ್ಷನ್ ಬೇರೆ ಅಂತ ಪ್ಲ್ಯಾನ್ ಮಾಡಿ ತೊಗೊಂಡಿರ್ತಾರೆ ಅಂತ ಅನ್ಕೊಂತೀನಿ. ಇದಿಷ್ಟು WPL ಅಪ್ಡೇಟ್. ಥ್ಯಾಂಕ್ ಯು.